ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೈವ ಅಂದರೆ ಅದು ಸೂರ್ಯದೇವ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ಸೂರ್ಯದೇವನನ್ನು ನಾವು ಯಾವ ರೀತಿ ಆರಾಧನೆ ಮಾಡಬೇಕು, ಆದಿತ್ಯ ಹೃದಯವನ್ನು ಹೇಗೆ ಪಠನೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಆದಿತ್ಯ ಹೃದಯ, ಸೂರ್ಯನ ಹೃದಯವನ್ನು ಮೆಚ್ಚಿಸುವಂತೆ ಪ್ರಾರ್ಥನೆಯನ್ನು ಮಾಡುವಂಥದ್ದೇ ಆದಿತ್ಯ ಹೃದಯ. ಆದಿಕವಿ ವಾಲ್ಮೀಕಿ ಬರೆದಂತಹ ಶ್ರೀಮದ್ ರಾಮಾಯಣದ 107ನೇ ಅಧ್ಯಾಯದಲ್ಲಿ ಕಂಡುಬರುವಂಥದ್ದೇ ಆದಿತ್ಯ ಹೃದಯ. ರಾಮ ಹಾಗೂ ರಾವಣನ ನಡುವಿನ ಯುದ್ಧದಲ್ಲಿ ಇನ್ನೇನು ರಾಮನಿಗೆ ಸೋಲುಂಟಾಗುವಂತಹ ಸಂದರ್ಭ ಎದುರಾಗುತ್ತೆ. ಆಗ ಅಗಸ್ತ್ಯ ಮಹರ್ಷಿಗಳು ರಾಮನ ಗೆಲುವಿಗಾಗಿ ಸೂರ್ಯದೇವನನ್ನು ಪ್ರಾರ್ಥಿಸೋದಕ್ಕೆ ಹೇಳ್ತಾರೆ. ಆಗ ಸೂರ್ಯದೇವನ ಕುರಿತು ಉಪದೇಶ ಮಾಡಿದಂತಹ ಮಂತ್ರವೇ ಆದಿತ್ಯ ಹೃದಯ. ದಿನನಿತ್ಯದ ನಿತ್ಯಾದಿ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ಶುಭ್ರವಾದ ಬಟ್ಟೆಯನ್ನು ಉಟ್ಟು ಬೆಳಗ್ಗೆ 6ರಿಂದ 8 ಗಂಟೆಯ ಒಳಗಡೆ ಆದಿತ್ಯ ಹೃದಯವನ್ನು ಪಠಿಸಬೇಕು. ಇನ್ನು ಮನೆಯ ಒಳಗಡೆ ಜಪಿಸಬೇಕು ಅಂದರೆ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಒಂದು ಮಣೆ ಅಥವಾ ಚಾಪೆಯನ್ನು ಹಾಸಿ ಅದರ ಮೇಲೆ ಕುಳಿತುಕೊಂಡು ಜಪಿಸಬೇಕು. ಅಥವಾ ಮನೆಯ ಹೊರಗಡೆ ಜಪ ಮಾಡ್ತೀವಿ ಅನ್ನೋರು ಮನೆಯ ತುಳಸಿ ಕಟ್ಟೆ ಅಥವಾ ಟೆರೇಸ್ ಮೇಲೆ ಸೂರ್ಯನ ರಶ್ಮಿ ಬೀಳುವ ಸ್ಥಳದಲ್ಲಿ ಕುಳಿತು ಜಪ ಮಾಡಬೇಕು. ಜಪ ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ಕೆಂಪು ವಸ್ತ್ರವನ್ನು ಧರಿಸಿದರೆ ಉತ್ತಮ ಹಾಗೂ ಶೀಘ್ರ ಫಲಗಳು ದೊರೆಯುತ್ತೆ. ಅಲಂಕಾರೋ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವಂ, ನಮಸ್ಕಾರ ಪ್ರಿಯ ಭಾನುಹು ಅಂತ ಹೇಳ್ತಾರೆ. ಅಂದರೆ ಅಲಂಕಾರ ಪ್ರಿಯನಾದ ಮಹಾವಿಷ್ಣುವಿಗೆ ಅಲಂಕಾರ ಮಾಡಿದರೆ ಆತನಿಗೆ ಸಂತೃಪ್ತಿಯಾಗುತ್ತೆ. ಹಾಗೆ ಶಿವನಿಗೆ ಅಭಿಷೇಕ ಮಾಡಿದರೆ ಆತನಿಗೆ ತುಂಬ ಇಷ್ಟವಾಗುತ್ತೆ. ಮತ್ತು ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ಆತನ ಆಶೀರ್ವಾದ ದೊರಕುತ್ತೆ. ಹೀಗೆ ಬೆಳಗ್ಗೆ ಸೂರ್ಯನನ್ನು ಆರಾಧಿಸೋದ್ರಿಂದ ಬ್ರಹ್ಮನ ಆಶೀರ್ವಾದ ದೊರೆಯುತ್ತೆ. ಇನ್ನು ಮಧ್ಯಾಹ್ನ ಸೂರ್ಯನನ್ನು ಆರಾಧಿಸೋದ್ರಿಂದ ಮಹೇಶ್ವರನ ಅಂದರೆ ಶಿವನ ಆಶೀರ್ವಾದ ದೊರಕುತ್ತೆ. ಇನ್ನು ಸಂಜೆಯ ವೇಳೆ ಸೂರ್ಯನನ್ನು ಪೂಜಿಸೋದ್ರಿಂದ ವಿಷ್ಣುವಿನ ಅನುಗ್ರಹವಾಗುತ್ತೆ. ಇನ್ನು ಸೂರ್ಯನನ್ನು ಆರಾಧಿಸೋದಕ್ಕೆ ಸಮಯ ಇಲ್ಲ ಅಂದವರು ಬೆಳಗ್ಗೆ 6ರಿಂದ 8 ಗಂಟೆ ಒಳಗಡೆ, ಹಾಗೆ ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಡೆ, ಇನ್ನು ಸಾಯಂಕಾಲ 6ರಿಂದ 8 ಗಂಟೆ ಒಳಗಡೆ ಕನಿಷ್ಠ ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ಆತನ ಅನುಗ್ರಹ ಕೂಡ ದೊರಕುತ್ತೆ. ಆರೋಗ್ಯಂ ಭಾಸ್ಕರಾದಿ ತೇಜ್ ಅಂತ ಮತ್ಸ್ಯ ಪುರಾಣದಲ್ಲಿ ಹೇಳಿದ್ದಾರೆ. ಅಂದರೆ ಮನುಷ್ಯನಿಗೆ ಆರೋಗ್ಯ ಎಂಬುದು ಸೂರ್ಯನ ಆಶೀರ್ವಾದದಿಂದ ದೊರಕುತ್ತೆ. ಸೂರ್ಯನ ಕಿರಣಗಳಿಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಅಂತ ನಮ್ಮ ಋಗ್ವೇದದಲ್ಲಿ ಹೇಳಿದ್ದಾರೆ. ಇನ್ನು ನಮ್ಮ ದೇಹದಲ್ಲಿರುವಂತಹ 22 ವಿಚಿತ್ರ ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿ ಆದಿತ್ಯ ಹೃದಯ ಸ್ತೋತ್ರಕ್ಕೆ ಇದೆ. ಹೀಗಾಗಿ ನಾವು ದಿನನಿತ್ಯ ಆದಿತ್ಯ ಹೃದಯವನ್ನು ಪಠಿಸೋದ್ರಿಂದ ನಮ್ಮಲ್ಲಿರುವಂತಹ ವಿಚಿತ್ರ ಕಾಯಿಲೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಆದಿತ್ಯ ಹೃದಯವನ್ನು ಪಠಿಸಿದ್ದೇ ಆದರೆ ನಿಮ್ಮ ಮುಖದಲ್ಲಿ ಒಂದು ತೇಜಸ್ಸು ಎದ್ದು ಕಾಣುತ್ತೆ. ಅದರ ಜೊತೆಗೆ ಶತ್ರುಗಳ ನಾಶವಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹದ ಚೈತನ್ಯ ಕೂಡ ವೃದ್ಧಿಯಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆದಿತ್ಯ ಹೃದಯದ ಸಂಕಲ್ಪ ಯಾವ ರೀತಿ ಮಾಡಬೇಕು, ಯಾವ ಕಾಯಿಲೆಗಳಿಗೆ ಯಾವ ರೀತಿ ಸಂಕಲ್ಪವನ್ನು ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ.